ನಮಸ್ಕಾರ ಸ್ನೇಹಿತರೆ. ಇವತ್ತಿನ ತರಗತಿ ಒಳಗೆ ಏನು ನೋಡೋಣಂದ್ರೆ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ನೂರಕ್ಕೆ ನೂರು ಅಂಕಗಳನ್ನು ಯಾವ ರೀತಿ ತೊಗೊಂಡಾರ ಮತ್ತು ಇವತ್ತು ಏನಂತಾರೆ 2022 22/1/2022 ಇವತ್ತು ಸೆಕೆಂಡ್ ಪ್ರಿಪ್ರೇಟರಿ ಎಕ್ಸಾಮ್ ಆಯ್ತು. ಆ ಕಾರಣದಿಂದ 89 ಅಂಕಗಳನ್ನು ನೀವು ಹೆಂಗೆ ಗಳಿಸ್ಬೇಕು, ಈ ಕ್ವಶನ್ ಪೇಪರ್ ಒಳಗೆ 80 ಅಂಕಗಳನ್ನು ಗಳಿಸಿದ್ದಾರೆ ಅವರು. ಈ ಕ್ವಶನ್ ಪೇಪರ್ ನೋಡ್ಕೋರಿ ನೀವು, ಯಾಕಂದ್ರೆ ಪ್ರಿಪ್ರೇಟರಿ ಎಕ್ಸಾಮ್ದಾಗ ಇಲ್ಲಿಂದ ಒಂದು 30 ವರ್ಷದಿಂದ ಬರ್ತದೆ. ಇಲ್ಲಿ ಆನ್ಸರ್ ಅದಾವೆ, ಕ್ವಶನ್ ಅದಾವೆ, ಎರಡು ಅದಾವೆ. ಸರಿಯಾಗಿ ನೋಡ್ಕೋರಿ, ನೀವು ಯಾವ ರೀತಿ ಬರಿತೀರಿ ಎಂಬುದನ್ನು ನೋಡ್ಕೋರಿ. ಪ್ರತಿಯೊಂದು ಇಲ್ಲಿ ನೋಡ್ರಲ್ಲ 14 ಈ ಪೇಜ್ ಒಳಗೆ 14 ಬರ್ತಾರೆ ರೀ. 14 ಪ್ರತಿ ಒಂದಕ್ಕೂ ಒಂದೊಂದು ಅಂಕಗಳದಾವ. MCQs ಕ್ವಶನ್ಗಳನ್ನು ಇಲ್ಲಿ ಅಷ್ಟು ನೋಡ್ರಲ್ಲ 14 ಅಂಕಗಳನ್ನು ಅವರು ಪಡೆದಿದ್ದಾರೆ. ಹಾಗೆ ನಮ್ಮ ಚಾನಲ್ ಯಾರೇನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಇಲ್ಲಿ ಸೆಕೆಂಡ್ ಒಂದು ಬಿಟ್ಟ ಸ್ಥಳ ಅದಾವ, ಅವನು ನೋಡಿ ಅಷ್ಟು ಕರೆಕ್ಟ್ ಹಾಕಿದ್ದಾರೆ ಅವ್ರ ಅನುಸಾರ. ಇಲ್ಲಿ ನೀವು ನೋಡ್ಕೋಬೋದು ಪಾರ್ಟ್ ಬಿ ಒಳಗೆ ಮಾರ್ಕ್ಸ್ ಕ್ವಶನ್ಗಳಂದವ. ಪಾರ್ಟ್ ಬಿ ಒಳಗೆ ಅವ ಕ್ವಶನ್ಗಳನ್ನ ಆನ್ಸರ್ಗಳನ್ನ ಹಾಕ್ಯಾರು. ಇಲ್ಲಿ ಅವ್ರ ತಪ್ಪು ಬರೆದಾರ, ಅದಕ್ಕೆ ಒಂದು ಗೆರೆ ಹೇಳ್ದಾರ ರೀ. ನೀವು ಚಿತ್ಕಾಟ್ ಮಾಡ್ರೆ ಅಲ್ಲಿ ಮಾರ್ಕ್ಸ್ ತೆಗಿ ಚಾನ್ಸಸ್ ಜಾಸ್ತಿ ಇರ್ತದೆ. ನೀವು ಚಿತ್ಕಾಟ್ ಮಾಡಿಬಿಡ್ರಿ, ಆದರೆ ಒಂದು ಲೈನ್ ಅಷ್ಟೇ ಹೇಳ್ಬಿಡ್ರಿ ತಪ್ಪಾಗಿತ್ತಂದ್ರೆ. ನೋಡಿ 2 ಅಂಕದ ಪ್ರಶ್ನೆಗಳು, 2ಕ್ಕೆ 2 ಅಂಕಗಳನ್ನು ಕೊಟ್ಟಾರ. ಸರಿಯಾಗಿ ಅವ ಕ್ವಶನ್ಗಳನ್ನು ಅರ್ಥ ಮಾಡ್ಕೊಂಡು ಆನ್ಸರ್ಗಳನ್ನು ಬರಿಬೇಕು. ತಪ್ಪು ಬರೆದ್ರೆ ಅಷ್ಟು ಒಂದು ತಪ್ಪು ಬರೆದ್ರೆ ಎರಡನೇದು ಸರಿ ಇದ್ದರೂ ತಪ್ಪು ಮಾರ್ಕ್ಸ್ ಹಾಕ್ತಾರೆ ರೀ. ಅದೇ ರೀತಿ ನೋಡ್ರಿ, ಪಾರ್ಟ್ ಸಿ ಒಳಗೆ 4ನೇ ಪ್ರಶ್ನೆ 31ನೇ ಪ್ರಶ್ನೆ ನೀವು ನೋಡ್ರಲ್ಲ, ಸರಿಯಾಗಿ ನೋಡ್ರಿ ಅವ್ನು. ಯಾಕಂದ್ರೆ ಇಂಪಾರ್ಟೆಂಟ್ ರೀ, 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ ಇವ. 3 ಮಾರ್ಕ್ಸಿಗೆ ಇಂಪಾರ್ಟೆಂಟ, 33ರಂದು ಮೊದಲು 3 ಮಾರ್ಕ್ಸಿಂದ ಐತಿ ನೋಡ್ರಿ. ಅದೇ ರೀತಿ 33ರಂದು 3 ಮಾರ್ಕ್ಸಿಂದ ಐತಿ. ಕರೆಕ್ಟಾಗಿ ನೋಡ್ಕೊರಿ ನೀವು ಆನ್ಸರ್ಗಳ ಕ್ವಶನ್. ನೀವು ಒಂದ್ಸಲ ತಪ್ಪು ಪಡ್ಕೊಂಡಿರ್ತೀರಿ ಆನ್ಸರ್ಗಳನ್ನು. ಇಲ್ಲಿ ನೋಡ್ಕೊರಿ ಕ್ವಶನ್ ಆನ್ಸರ್ ಎರಡೂ ಸರಿಯಾಗಿ. ಡೈಗ್ರಾಮ್ ಸರಿಯಾಗಿ ತೆಗೀರಿ. ಒಂದಿಟ ಮಿಸ್ಟೇಕ್ ಮಾಡ್ರಂದ್ರೆ ನಿಮ್ಮ ಮಾರ್ಕ್ಸನ್ನು ಕಡಿಮೆ ಕೊಡ್ತಾರ್ರಿ. ಇಲ್ಲಕ್ಕ ಒಮ್ಮೆ ಕೊಡೋದಿಲ್ಲ ಅದು ಮನ್ಸು. ಇದು 5 ಮಾರ್ಕ್ಸ್ ಕ್ವಶನ್ ಅದಾವೆ ನೋಡ್ರಿ. ಇಲ್ಲಿ ಪಾರ್ಟ್ ಡಿ ಒಳಗೆ 39ನೇ ಕ್ವಶನ್ ಹಿಡ್ಕೊಂಡ ಅವರ 1.5 ಪೇಜನ್ನು ಬರೆದಿದ್ದಾರೆ. ಡಾಟಾನು ಕರೆಕ್ಟ್ ಅದಾವ ನೋಡ್ಕೊರಿ. 42ನೇ ಪ್ರಶ್ನೆ 5 ಮಾರ್ಕ್ಸಿಗೆ 5 ಅಂಕಗಳನ್ನು ಕೊಟ್ಟಾರ. ನೀವು ಸರಿಯಾಗಿ ನೋಡ್ಕೊಂಡ್ರೆ ನಿಮ್ಗೆ ಲಾಭ ರೀ. ಯಾಕಂದರೆ ಎಕ್ಸಾಮ್ದೊಳಗೆ ಇಂಪಾರ್ಟೆಂಟ್ ಕ್ವಶನ್ನು ಬರ್ತಾವೆ, ಆನ್ಸರ್ಗಳು ಬರ್ತಾವೆ. ವೆರಿ ಇಂಪಾರ್ಟೆಂಟ್ ಅಂದರೆ ಹಿಂದಿನ ಕ್ವಶನ್ ಪೇಪರ್ ಒಳಗೆ ಔಟ್ ಮಾಡಿದವ್ರ ಕ್ವಶನ್ ಪೇಪರ್ ನೋಡ್ಬೇಕು. ಯಾಕೆ ಜಾಸ್ತಿ ನೋಡ್ಬೇಕಂದ್ರೆ ಅವ್ರು ಏನು ಬರ್ತಾರೆ, ನಾವೇನು ತಪ್ಪು ಮಾಡ್ತಾಯಿದ್ವಿ, ಅವ್ರು ಏನು ಕರೆಕ್ಟ್ ಮಾಡಿದ್ದಾರೆ, ಅವ್ರು ಎಲ್ಲಿ ತಪ್ಪು ಮಾಡಿದ್ದಾರೆ ಎಲ್ಲನೂ ನೋಡ್ಬೇಕು. ನೋಡಿದಲ್ಲಿ ನೀವು ಗರಿಷ್ಠ ಅಂಕಗಳನ್ನ ಗಳಿಸಾಕ ನಿಮ್ಗೆ ಅನುಕೂಲ ಆಗ್ತದೆ. ಪಾರ್ಟ್ ಈ ಒಳಗೆ ಇಲ್ಲಿ 4 ಅಂಕದ ಪ್ರಶ್ನೆ ಐತ್ರಿ ನೋಡ್ರಿ. ಗ್ರಾಫ್ನು ಎಷ್ಟು ಬಿಡಿಸ್ಯಾರ. ಹಾಗೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ನಮಗೂ ಇನ್ನಿತರ ಇಂಥ ವಿಡಿಯೋ ಬೇಕಾದು ಅಂದ್ರೆ, ಎಜುಕೇಷನ್ ಪರ್ಪಸ್ ವಿಡಿಯೋ ಬೇಕಾದು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊರಿ. ನಾವು ವಿಡಿಯೋ ಹಾಕಿದ್ರೆ ನಿಮ್ಗೆ ವಿತಿನ್ ಸೆಕೆಂಡ್ ಒಳಗೆ ಬಂದ ನಿಮ್ಗೆ ತಲುಪ್ತಾವೆ. ಥ್ಯಾಂಕ್ ಯು ಆಲ್. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ.